ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಈ ರಾಹುಲ್ ಪ್ರತಿಭಟನೆಗೆ ಸಂಬಂಧಪಟ್ಟಂಗೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಕುಮಾರಸ್ವಾಮಿ ಮಾತಾಡಿದ್ದಾರೆ, ಇದು ಪ್ರಜಾಪ್ರಭುತ್ವಕ್ಕೆ ವಿಷ ಇಕ್ಕುವಂಥ ಷಡ್ಯಂತ್ರ ಅಂತ ಅವರು ಬಣ್ಣಿಸಿದ್ದಾರೆ. ಇದೊಂದು ಘೋರ ಷಡ್ಯಂತ್ರ. ಇದು ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷ ಇಡುವಂಥ ಘೋರ ಷಡ್ಯಂತ್ರ, ಅನುಮಾನದ ಪ್ರಯೋಜನ ಪಡೆಯುವಂಥ ಕಿಡಿಗೇಡಿ ಪಿತೂರಿ ಇದು. ಮತದಾರರ ಗುರುತಿನ ಚೀಟಿಗೆ ಆಧಾರ್ ಲಿಂಕ್ ಮಾಡುವಂಥದ್ದಾಗಿರ್ಬೋದು, ಅದೆಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಅವರು ಹಾಕಿದ್ದಾರೆ. ನೋಡಿ, ಚುನಾವಣೆಯಲ್ಲಿ ಎಸಗಿದ ಪಾಪವನ್ನು ಸುಳ್ಳಿನಿಂದಲೇ ತೆಗೆಯುವಂಥ, ಸುಳ್ಳಿನಿಂದಲೇ ಮುಚ್ಚಿಕೊಳ್ಳುವಂಥ ಗೂಬೆಲ್ ರಾಜಕಾರಣ ಇದು. ಮತಗಳ್ಳತನಕ್ಕೆ ಒಂದೇ ಮದ್ದು ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆಯನ್ನು ಲಿಂಕ್ ಮಾಡೋದು. ಅದೊಂದೇ ನೇಣು ಬಗೆಯುವಂಥ, ಸುಳ್ಳಿನ ಸುರಿಮಳೆಯ ಮುಖಾಂತರ ಪ್ರಜಾತಂತ್ರಕ್ಕೆ ನೇಣು ಬಗೆಯುವಂಥ, ನೇಣು ಹಾಕುವಂಥ ಕೆಲಸ ಇದು ಅಂತಾರೆ ಕುಮಾರಸ್ವಾಮಿ. ಬರೀ ಇವತ್ತಿನ ಬೃಹತ್ ರ್ಯಾಲಿ, ಇವತ್ತಿನ ಪ್ರತಿಭಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ DK ಶಿವಕುಮಾರ್ ಏನು ಹೇಳ್ತಾರೆ? ಮತಾಕ್ರಮದ ಬಗ್ಗೆ ರಾಹುಲ್ ಗಾಂಧಿ ರಿಸರ್ಚ್ ಮಾಡಿದ್ದಾರೆ. TV9 ಜೊತೆ DCM DK ಶಿವಕುಮಾರ್ ಎಕ್ಸ್ಕ್ಲೂಸಿವ್ ಮಾತನಾಡಿದ್ದಾರೆ. ಅಕ್ರಮದ ಬಗ್ಗೆ ಆಯೋಗ ಪರಿಶೀಲಿಸಬೇಕಿತ್ತು, ಎಲ್ಲೆಲ್ಲಿ ಡಬಲ್ ಮತಗಳಿವೆ ಅನ್ನೋದನ್ನು ಚೆಕ್ ಮಾಡಬೇಕಾಗಿತ್ತು. ಇದ್ರ ಬಗ್ಗೆ ಅವರು ಸಾಕಷ್ಟು ರಿಸರ್ಚ್ ಮಾಡಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ವೀರಣ್ಣ ಅವ್ರ ಜೊತೆ ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಲೋಕಸಭೆ ವಿಪಕ್ಷ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬೃಹತ್ ಹೋರಾಟ ನಡೆಯುತ್ತೆ. ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು DCM DK ಶಿವಕುಮಾರ್ ಅವರು ಇದ್ದಾರೆ. ಸರ್, ಇವತ್ತು ರಾಹುಲ್ ಗಾಂಧಿ ಅವರು ಮತಗಳ್ಳತನ ಆರೋಪದ ಬಗ್ಗೆ ದಾಖಲೆ ಸಮೇತ ಉತ್ತರ ಕೊಟ್ಟಿದ್ದಾರೆ. ಒಂದು ಮನೆಯಲ್ಲಿ, ಒಂದು ಅಂಗಡಿಯಲ್ಲಿ 100 ಓಟು. ಇದನ್ನ ಎಲೆಕ್ಷನ್ ಕಮಿಷನ್ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ, ಕಂಪ್ಯೂಟರ್ಸ್ ಇದೆ, ಎಲ್ಲ ಲೆಕ್ಕಾಚಾರ ಇದೆ. ಅವರು ಎಲ್ಲೆಲ್ಲಿ ಡಬಲ್ ಓಟ್ ಇದೆ ಎಲ್ಲ ಚೆಕ್ ಮಾಡೋದಕ್ಕೆಲ್ಲ ಬೇಕಾದಷ್ಟೆಲ್ಲ ಅವಕಾಶ ಇದೆ. ಅದನ್ನು ನೋಡೋಕ್ಕಾಗ್ತಿರ್ಲಿಲ್ವಾ? ಯಾಕೆ ಇಷ್ಟೊಂದು ಒಂದೇ ಸತಿ ಆ್ಯಡ್ ಆಗಿದೆ, ಹೆಂಗೆ ಆ್ಯಡ್ ಆಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಇವೆಲ್ಲ ನೋಡೋಷ್ಟು ಒಂದು ಅವಕಾಶ ಎಲೆಕ್ಷನ್ ಕಮಿಷನ್ಗಿದೆ. ಬೇಕಾದಷ್ಟು ಅಬ್ಜೆಕ್ಷನ್ಸ್ಗಳೆಲ್ಲ ನಾವು ರೈಸ್ ಮಾಡಿದ್ದೀವಿ. ಯಾವ ಅಬ್ಜೆಕ್ಷನ್ಗಳು ಕೂಡ ಅದು ಗಣನೆಗೆ ತೆಗೆದುಕೊಂಡಿಲ್ಲ. ಇದು ನಾವೊಂದು ದೊಡ್ಡ ರಿಸರ್ಚೇ ಮಾಡಿದ್ದೀವಿ. ಇದು ಸುಮ್ಮನೆ ಏಕಾಏಕಿ ಮಾತಾಡಿಲ್ಲ. ಖರ್ಗೆ ಸಾಹೇಬ್ರು ಹೇಳಿದ್ರು ಮಹಾರಾಷ್ಟ್ರಲ್ಲಿ ಒಂದು ಹಾಸ್ಟೆಲಲ್ಲಿ ಇಷ್ಟು ಓಟ್ ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ನಮ್ಮ ಬೆಂಗಳೂರು ಗಾಂಧಿನಗರದಲ್ಲೂ ಇದೇ ರೀತಿ ಆಗಿದೆ. ಬೇಕಾದಷ್ಟು ಕಡೆ ಆಗಿದೆ. ನಾವು ಇಡೀ ರಾಜ್ಯದ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೋತಾಯಿತು, ಗೆದ್ದಾಯಿತು, ಅದು ಬೇರೆ ವಿಚಾರ. ಇರೋ ವಾಸ್ತವಾಂಶನ ನಾವು ಜನರ ಮುಂದೆ ತಿಳಿಸ್ತಾ ಇದ್ದೀವಿ. ಸರ್, ಪ್ರಮುಖವಾಗಿ 5 ಅಂಶಗಳು ಉಲ್ಲೇಖ ಮಾಡಿದ್ದಾರೆ. ಒಂದು, ಡುಪ್ಲಿಕೇಟ್ ಅಡ್ರೆಸ್ ಮಾಡೋದು, ಮತ್ತೆ ಡುಪ್ಲಿಕೇಟ್ ಮಾಹಿತಿ ಕೊಡೋದು, ಮತ್ತೆ ಫೋಟೋ ಯಾರ್ದೋ ಇದಕ್ಕೆ ಹಾಕಿ ಮತ ಹಾಕೋದು, ಇವೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸುಮಾರು 40,000ಕ್ಕೂ ಹೆಚ್ಚು ಮತ ಹೀಗೆ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇರೋದೆಲ್ಲ ತೋರಿಸಿದಾರಲ್ಲ, ಇರೋ ವಿಚಾರ. ಈಗ ಅವರು ಈಗ ನಾವು ಏನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಅದನ್ನೆಲ್ಲ RTI ತಗೊಂಡಿರೋದು ಓಟು. ತಿರ್ಗಾ ಎಲೆಕ್ಷನ್ ಆದಮೇಲೆ ಈ ದಾಖಲೆಗಳನ್ನು RTI ತೆಗೆದುಕೊಂಡಿರೋದ್ರಲ್ಲಿ ರಿಸರ್ಚ್ ಮಾಡಿರೋದು. ಸೊ ನೀವು ಹೆಂಗೆ ಮೀಡಿಯಾವ್ರು ರಿಸರ್ಚ್ ಮಾಡ್ತಿರಲ್ಲ ಯಾವುದಾದ್ರು ಒಂದು ಸಣ್ಣ ವಿಚಾರ ಇದ್ದರೆ, ಹಂಗೆ ನಮ್ಮ ಪಾರ್ಟಿಲೂ ನಮ್ಮ ರಿಸರ್ಚ್ ಟೀಮ್ ಅಂತ ಇದೆ. ಅವರು ಅದನ್ನು ರಿಸರ್ಚ್ ಮಾಡಿ ತಿಳಿಸಿದ್ದಾರೆ. ಸೊ ಜನ ಜಾಗೃತರಾಗಬೇಕು. ಎಲೆಕ್ಷನ್ ಕಮಿಷನರ್ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಕಾನೂನಿಗೆ ರಕ್ಷಣೆ ಸಿಗಬೇಕು. ಪ್ರಜಾಪ್ರಭುತ್ವ ಉಳಿಬೇಕು. ಒಬ್ರಿಗೊಂದು ಮತ ಇರಬೇಕೆ ಹೊರತು ಒಬ್ಬಂಗೆ 10 ಮತ, 5 ಬೂತಲ್ ಮತ, ಇದೆಲ್ಲ ಸರಿ ಇಲ್ಲ. ಸರ್, BJP ಅವರು ಒಂದು ಆರೋಪ ಮಾಡ್ತಿರೋದು, ಅಕ್ರಮ ಆಗಿದ್ರೆ ಅವಾಗಲೇ ಪಿಟಿಷನ್ ಹಾಕಬೇಕಿತ್ತು. ಯಾಕೆ 14 ತಿಂಗಳು ತಡವಾಗಿ ಪ್ರೊಟೆಸ್ಟ್ ಮಾಡ್ತಿರೋದು, ಆರೋಪ ಮಾಡ್ತಿರೋದು? ನೋಡ್ರಿ, ನಾವು ಏನು ಆರೋಪ ಅವತ್ತೇ ಮಾಡಿದ್ದೀವಿ. ನೀವು ಪಾಪ ನಮ್ಮ ನಾಗೇಶು ಕ್ಯಾಂಡಿಡೇಟು ಅವತ್ತೇ ತಂದು ಕೊಟ್ಟ, ಅಸೆಂಬ್ಲಿ ಟೈಮಲ್ಲೇ ಅವನು ಅಬ್ಜೆಕ್ಷನ್ ರೈಸ್ ಮಾಡ್ದ. ಏನು ನ್ಯಾಯ ಸಿಗಲಿಲ್ಲ. ಇದಾದ್ಮೇಲೂ ಕೂಡ ಟೈಮು ನಾವು ಲಾಸ್ಟ್ ಡೇ ನಾವು ಇದನ್ನ ವೋಟರ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಲಾಸ್ಟ್ ಡೇ ಅನೌನ್ಸ್ ಮಾಡಿದಾಗ ಹೆಂಗೆ ಗೊತ್ತಾಗ್ತದೆ? ನಾಮಿನೇಷನ್ ಫೈಲ್ ಮಾಡೋವರೆಗೂ ಕೂಡ ವೋಟ್ ಸೇರಿಸ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಹಂಗೆಲ್ಲ ಸೇರಿಸ್ಬಿಟ್ಟು ವೋಟರ್ ಲಿಸ್ಟು ಹೋಗಿ ನಮ್ಗೆ ಗೊತ್ತಾಗದೆ ಬೂತ್ಗೆ ಹೋದಾಗ ಕ್ಯಾಂಡಿಡೇಟ್ಗಳು ಕೊಡದೆ ಅವರು 2 ದಿನ 3 ದಿನ 4 ದಿನ ಇದ್ದಾರೆ. ಅವರು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರು ಸೇರ್ತಾರೆ. ಈ ಮೂಲಕ ಜನತೆಗೆ ಏನು ಸಂದೇಶ ಕೊಡ್ತೀರಿ? ರಾಹುಲ್ ಗಾಂಧಿ ಅವರು ಇವತ್ತು ಕೊಟ್ಟಿದ್ದಾರಲ್ಲ, ಅದೇ ಸಂದೇಶವನ್ನು ಅವ್ರು ಕೊಡ್ತಾರೆ, ನಾವು ಕೊಡ್ತೀವಿ. ಸರ್, ಇನ್ನೊಂದು ಬಿಜೆಪಿನವರು ಆರೋಪ ಮಾಡ್ತಿರೋದು, ಇದೊಂದು ರಾಹುಲ್ ಗಾಂಧಿ ಅವರಿಗೆ ಶಕ್ತಿ ಪ್ರದರ್ಶನ ಮಾಡೋಕೆ, ಕಾಂಗ್ರೆಸ್ ನಾಯಕರಿಗೆ ಶಕ್ತಿ ಪ್ರದರ್ಶನ ಮಾಡೋಕೆ ಮಾಡ್ತಿರೋದು ಪ್ರತಿಭಟನೆ ಅಂತ ಹೇಳ್ತಾ ಇರೋದು.
ನಾನು ಅವ್ರಿಗೆ ಯಾಕ್ರೆ ಉತ್ತರ ಕೊಡಲಿ, ಅವ್ರಿಗೇನು ಉತ್ತರ ಕೊಡಲಿ? ಅಶ್ವಥ್ ನಾರಾಯಣ ಅವರು, ಅಶೋಕ್ ಅಯ್ಯೋ ಬಿಡಿ, ಸುಮ್ಮನೆ ಅವ್ರ ಕತೆ ಅವ್ರದ್ದೆಲ್ಲ, ಅವ್ರ ಪಾರ್ಟಿದ ವ್ಯವಹಾರ ಅವ್ರು ನೋಡ್ಕೊಳ್ಳಿ. ನಾವು ಫೈಟ್ ಮಾಡ್ತಿರೋದು BJPಗೂ ಎಲೆಕ್ಷನ್ ಕಮಿಷನ್ಗೂ ಇರೋಂಥ ನೆಕ್ಸಸ್ ಅಲ್ಲಿ. ಸ್ಟೇಜ್ ಕಾರ್ಯಕ್ರಮ ಮುಗಿದ ನಂತರ ಚುನಾವಣಾ ಆಯೋಗಕ್ಕೂ ದೂರು ಕೊಡ್ತೀರಾ ಸರ್? ಖಂಡಿತ ರಾಹುಲ್ ಗಾಂಧಿ ಅವರು ಕೊಡ್ತಾರೆ. ಇದಿಷ್ಟು DCM DK ಶಿವಕುಮಾರ್ ಅವರು ಹೇಳಿದ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಈರಣ್ಣ ಬಸವ, TV9 ಬೆಂಗಳೂರು.